ಬಾಳೆಹಣ್ಣಿನ ಹಲ್ವ ಎಂದರೆ ಯಾರಿಗಿಷ್ಟವಿಲ್ಲ ಹೇಳಿ. ನನಗಂತೂ ಬಹಳ ಇಷ್ಟ. ಸಾಮಾನ್ಯವಾಗಿ ಮಂಗಳೂರಿನಿಂದ ಪರ ಊರಿಗೆ ನೆಂಟರ ಮನೆಗೆ ಹೋಗುವಾಗಲೆಲ್ಲ ಕೊಂಡು ಹೋಗುವ ತಿಂಡಿಗಳ ಮೊದಲ ಲಿಸ್ಟ್ನಲ್ಲಿರುವುದು ನೇಂದ್ರ ಬಾಳೆಹಣ್ಣಿನ ಹಲ್ವವೇ. ನೇಂದ್ರ ಬಾಳೆಹಣ್ಣಿಗೆ ನೆರೆಯ ಕೇರಳ ರಾಜ್ಯ ಪ್ರಸಿದ್ಧವಾದರೂ ಅದರ ಹಲ್ವಕ್ಕೆ ಮಂಗಳೂರು ಪ್ರಸಿದ್ಧ. ಅದರಲ್ಲೂ ತಾಜ್ ಮಹಲಿನ ನೇಂದ್ರ ಬಾಳೆಹಣ್ಣಿನ ಹಲ್ವಕ್ಕೆ ಭಾರೀ ಬೇಡಿಕೆ. ಆತ್ಮೀಯರೇ, ನಾನು ಚಂದ್ರಮತಿ ಹೆಸರು. ಎಲ್ಲರಿಗೂ ನನ್ನ ವಂದನೆಗಳು. ಬಹಳಷ್ಟು ಜನರು ಅಂದುಕೊಳ್ಳುತ್ತಾರೆ ಹಲ್ವ ಮಾಡಲು ನೇಂದ್ರ ಬಾಳೆಯೇ ಬೇಕು ಎಂದು. ಆದರೆ ಎಲ್ಲ ಬಾಳೆಹಣ್ಣಿನಿಂದಲೂ ಹಲ್ವ ಮಾಡಬಹುದು ಎಂದು ಬಹಳಷ್ಟು ಜನರಿಗೆ ಕಲ್ಪನೆಯೇ ಇಲ್ಲ. ಆದರೆ ಹಲ್ವವನ್ನು ಯಾವುದೇ ಬಾಳೆಹಣ್ಣಿನಿಂದಲೂ ಮಾಡಲು ಸಾಧ್ಯವಿದೆ. ಉದಾಹರಣೆಗೆ ಕದಳಿ, ಮೈಸೂರು, ಏಲಕ್ಕಿ, ಪಚ್ಚಬಾಳೆ, ರಸಬಾಳೆ, ಬೂದಿಬಾಳೆ ಹೀಗೆ ಯಾವುದು ಕೂಡ ಆಗುತ್ತದೆ. ಇವತ್ತು ನಿಮಗೆ ಕದಳಿ ಬಾಳೆಹಣ್ಣು ಉಪಯೋಗಿಸಿ ಹಲ್ವ ಮಾಡುವುದನ್ನು ತಿಳಿಸುತ್ತೇನೆ. ಉಳಿದ ಹಣ್ಣಿನ ಹಲ್ವವನ್ನು ಇದೇ ರೀತಿ ಮಾಡುವುದು. ನಿಮಗೆ ಸುಲಭವಾಗಿ ಹಲ್ವ ಮಾಡುವ ಟಿಪ್ಸ್ಗಳನ್ನು ಹೇಳುತ್ತಾ ಹಲ್ವವನ್ನು ಮಾಡೋಣ. ಬಹಳ ರುಚಿ ಹಾಗೂ ದೀರ್ಘಕಾಲ ಉಳಿಯುವ ಹಲ್ವವನ್ನು ಸುಲಭವಾಗಿ ಹೇಗೆ ಮಾಡುವುದು ಎಂದು ನೋಡೋಣವೇ? ಇದು ನನ್ನ ಸಿಗ್ನೇಚರ್ ಡಿಶ್ ಎಂದೇ ಹೇಳಬಹುದು. ಇದನ್ನು ಮಾಡುವುದರಲ್ಲಿ ನನಗೆ 40 ವರ್ಷಕ್ಕಿಂತಲೂ ಹೆಚ್ಚಿನ ಅನುಭವವಿದೆ. ಇಲ್ಲಿ ಪೂಜೆಗೆ ನೈವೇದ್ಯ ಮಾಡಿದ ಬಾಳೆಹಣ್ಣುಗಳನ್ನು ತಗೊಂಡಿದ್ದೇನೆ. ಹಲ್ವ ಮಾಡಲು ಹಣ್ಣುಗಳು ಸರಿಯಾಗಿ ಮಾಗಿರಬೇಕು. ಕಳಿತ ಬಾಳೆಹಣ್ಣು ಅನ್ನುತ್ತಾರಲ್ಲ ಹಾಗೆ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಳಿತಿರಬೇಕು. ಸರಿ ಹಣ್ಣಾಗಿರಬೇಕು, ಅಂದರೆ ಸ್ವಲ್ಪ ಮೆದುವಾಗಿ ಸಿಪ್ಪೆ ಕಪ್ಪಾಗುತ್ತದೆ. ಅಂತಹ ಬಾಳೆಹಣ್ಣು ಬೇಕಾಗುತ್ತದೆ. ಇಲ್ಲಿ ವ್ಯತ್ಯಾಸವನ್ನು ತೋರಿಸಲು ಹಳದಿ ಮತ್ತು ಕಪ್ಪು ಬಣ್ಣದ ಬಾಳೆಹಣ್ಣನ್ನು ಬುಟ್ಟಿಯಲ್ಲಿ ತೋರಿಸಿದ್ದೇನೆ. ಸಿಪ್ಪೆಯ ಬಣ್ಣ ಕಪ್ಪಾದಾಗ ಅದು ಹಲ್ವ ಮಾಡಲು ಸರಿಯಾಗಿದೆ ಎಂದರ್ಥ. ಈಗ ಬಾಳೆಹಣ್ಣನ್ನು ಚೆನ್ನಾಗಿ ತೊಳೆದು ಒರೆಸಿ ಸಿಪ್ಪೆಯನ್ನು ತೆಗೆದಿಡೋಣ. ನಿಮಗೆ ಈಗ ಅರ್ಥ ಆಗಿರಬೇಕು. ಸಿಪ್ಪೆ ಕಪ್ಪಾದರೂ ಹಣ್ಣು ಕಪ್ಪಾಗಿರುವುದಿಲ್ಲ, ಸ್ವಲ್ಪ ಮೆದು ಅನಿಸುತ್ತದೆ ಅಷ್ಟೇ. ಈಗ ಸಿಪ್ಪೆ ತೆಗೆದ ಹಣ್ಣುಗಳನ್ನು ಸಣ್ಣಗೆ ಕತ್ತರಿಸಿಕೊಂಡು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ತಿರುವಿಕೊಳ್ಳಲು ಸುಲಭವಾಗುವುದು. ಮಿಕ್ಸಿಯಲ್ಲಿ ಬಾಳೆಹಣ್ಣಿನ ತುಂಡು ಮಾತ್ರವೇ ಹಾಕಬೇಕು, ನೀರು ಸೇರಿಸಬಾರದು. ಈಗ ಬಾಳೆಹಣ್ಣು ನುಣ್ಣಗೆ ರುಬ್ಬಿದೆ. ಈಗ ಗ್ಯಾಸ್ ಒಲೆಯ ಮೇಲೆ ದಪ್ಪ ತಳದ ಬಾಣಲೆಯನ್ನು ಇಡೋಣ. ಮೊದಲು ಅದಕ್ಕೆ 1-2 ಚಮಚ ತುಪ್ಪವನ್ನು ಸೇರಿಸಬೇಕು. ಆಗ ಹಲ್ವ ತಳಕಚ್ಚುವುದಿಲ್ಲ. ಈಗ ಮಿಕ್ಸರ್ನಲ್ಲಿ ತಿರುವಿದ ಬಾಳೆಹಣ್ಣಿನ ಪೇಸ್ಟನ್ನು ಬಾಣಲೆಗೆ ಸೇರಿಸಿದರೆ ಇನ್ನು ಹಲ್ವ ಮಾಡುವ ಮುಖ್ಯ ಕೆಲಸ ಶುರುವಾದಂತೆ. ಸ್ವಲ್ಪ ಹೊತ್ತು ಮಗಚುಕೈಯಿಂದ ಮಗಚುತ್ತಾ ತಿರುವುತ್ತಾ ಇರಬೇಕು. ಹಣ್ಣಿನಲ್ಲಿರುವ ತೇವಾಂಶ ಆವಿಯಾಗಿ ಬಿಡುವುದು. ಒಂದು 7-8 ನಿಮಿಷ ಹೀಗೆ ಮಾಡಿದ ನಂತರ ಸಕ್ಕರೆಯನ್ನು ಸೇರಿಸುವುದು. ಬೆಲ್ಲವನ್ನು ಕೂಡ ಹಾಕಿ ಮಾಡಲು ಆಗುತ್ತದೆ. ನಾನಿಲ್ಲಿ ನಿಮಗೆ ಸಕ್ಕರೆ ಹಾಕಿ ಮಾಡಿ ತೋರಿಸುತ್ತಿದ್ದೇನೆ. ಇದಕ್ಕೆ ಅಳತೆ ಪ್ರಮಾಣದಲ್ಲಿ ಹೇಳುವುದಾದರೆ ಸಾಮಾನ್ಯವಾಗಿ 6 ನೇಂದ್ರ ಬಾಳೆಗೆ 1 ಪಾವು ಸಕ್ಕರೆ ಅಂದಾಜು. ಕದಳಿಯಾದರೆ ಅದು ಗಾತ್ರದಲ್ಲಿ ಚಿಕ್ಕದಿರುವ ಕಾರಣ 15 ಹಣ್ಣಿಗೆ 1 ಪಾವ ಸಕ್ಕರೆ ಬೇಕು. ಸಕ್ಕರೆಯ ಪ್ರಮಾಣ ಸ್ವಲ್ಪ ಹಣ್ಣಿನ ಗಾತ್ರದ ಮೇಲೆ ಹೊಂದಿಸಬಹುದು. ನಂತರ ಸ್ವಲ್ಪ ಕೈಯಾಡಿಸುತ್ತಲೇ ಇರಬೇಕು. ಸಣ್ಣ ಉರಿಯಲ್ಲಿ ಮತ್ತು ಮಧ್ಯಮ ಉರಿಯಲ್ಲಿಯೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಹಲ್ವ ತಳಕಚ್ಚಲು ಬಿಡಬಾರದು. ಇನ್ನೊಂದು ಮುಖ್ಯ ವಿಷಯ, ಇದಕ್ಕೆ ಹಾಕುವ ತುಪ್ಪ ಒಳ್ಳೆಯ ಗುಣಮಟ್ಟದಾಗಿರಬೇಕು. ಆಗಿದ್ದರೆ ಮಾತ್ರ ಹಲ್ವ ರುಚಿ ಹಾಗೂ ದೀರ್ಘಕಾಲ ಉಳಿಯಬಲ್ಲದು. ಹಲ್ವಕ್ಕೆ ಆಗಾಗ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕುತ್ತಾ ತಿರುವುತ್ತಾ ಇರಬೇಕು. ಇದು ಸ್ವಲ್ಪ ಹೆಚ್ಚು ಹೊತ್ತು ಆಗಬಹುದು. ಹಲ್ವ ಎಂದರೇನೆ ಕೈ ಅಲ್ಲಾಡಿಸುತ್ತಾ ತಿರುವುತ್ತಾ ಇರುವುದು. ಮೊದಲು ಬಿಳಿಯಿದ್ದ ಬಾಳೆಹಣ್ಣು ನಂತರ ಮೆಲ್ಲನೆ ಬಣ್ಣ ಬದಲಾಯಿಸುತ್ತದೆ. ಸಕ್ಕರೆ ಸೇರಿಸಿದೊಡನೆ ನಸು ಕಂದು, ಸ್ವಲ್ಪ ಹೊತ್ತಲ್ಲಿ ಗಾಢ ಕಂದು, ನಂತರ ಹಲ್ವ ಆಗುತ್ತಾ ಬರುತ್ತಿದ್ದಂತೆ ಕಪ್ಪು ಬಣ್ಣಕ್ಕೆ ತಿರುಗಲು ಶುರುವಾಗುತ್ತದೆ. ಕಪ್ಪು ಬಣ್ಣ ಬಂತೆಂದರೆ ಹಲ್ವ ತಯಾರಾಗಿದೆ ಎಂದರ್ಥ. ಹಲ್ವಕ್ಕೆ ಎಷ್ಟರವರೆಗೆ ತುಪ್ಪ ಸೇರಿಸಬೇಕೆಂದರೆ ಹಲ್ವದಿಂದ ತುಪ್ಪ ಬಿಟ್ಟು ಕೊಡಬೇಕು. ಹಲ್ವ ತನಗೆ ಬೇಕಾದಷ್ಟೇ ತುಪ್ಪವನ್ನು ಹೀರಿ
ಉಳಿದ ಅಧಿಕ ತುಪ್ಪವನ್ನು ಬಿಟ್ಟುಕೊಡುತ್ತದೆ. ನಂತರ ತಳವನ್ನು ಬಿಟ್ಟುಕೊಡುತ್ತದೆ. ನಮ್ಮ ಮಗಚು ಕೈ ಜೊತೆಗೆ ನಾವು ತಿರುವುತ್ತಿದ್ದಂತೆ ಹಲ್ವ ಕೂಡ ಬಾಣಲೆಯಲ್ಲಿ ತಳ ಬಿಟ್ಟು ಸುತ್ತುತ್ತದೆ. ಆಗ ಹಲ್ವ ಆಗಿದೆ ಎಂದು ಅರ್ಥ. ಹಲ್ವ ಆಗಿ ಬರುವಾಗ ಮನೆಯೆಲ್ಲ ತುಪ್ಪದ ಜೊತೆ ಹಣ್ಣು ಸೇರಿದ ಒಳ್ಳೆಯ ಘಮ ಹರಡಿರುತ್ತದೆ. ನಂತರ ತುಪ್ಪ ಸವರಿದ ತಾಟಿಗೆ ಅದನ್ನು ಸುರಿದು ಸಮತಟ್ಟು ಮಾಡಿ ಹರಡಿಕೊಳ್ಳಬೇಕು. ಹೀಗೆ ಹಲ್ವದ ಮೇಲ್ಮೈಯನ್ನು ಸಮವಾಗಿ ಹರಡಿದ ನಂತರ ಕಡಿಮೆ ಎಂದರೆ 6-7 ಗಂಟೆಯಾದರೂ ಸೆಟ್ ಆಗಲು ಇಡಬೇಕು. ಫ್ರಿಜ್ಜಿನೊಳಗೆ ಇಡುವುದಲ್ಲ, ಸುಮ್ಮನೆ ಹೊರಗೆ ಇಡುವುದು. ಇಲ್ಲಿ ನಾನು ಹಲ್ವ ಮಾಡಲು 1 ಗ್ಲಾಸ್ ದನದ ತುಪ್ಪ ಬಳಸಿದ್ದೇನೆ. ಈಗ 8 ಗಂಟೆಯಾಗಿದೆ. ಹಲ್ವ ಸರಿಯಾಗಿ ಸೆಟ್ಟಾಗಿದೆ. ಇನ್ನು ನಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಳ್ಳಬಹುದು. ಇಲ್ಲಿ ನಾನು ಸ್ವಲ್ಪ ಸಣ್ಣದು ಮತ್ತು ಸ್ವಲ್ಪ ದೊಡ್ಡದು ಮಾಡಿ ಕತ್ತರಿಸಿದ್ದೇನೆ. ಹಲ್ವ ಸ್ವಲ್ಪ ಮೆದು ಇಷ್ಟಪಡುವವರು ಹಲ್ವ ತುಪ್ಪ ಬಿಟ್ಟ ಕೂಡಲೇ ಗ್ಯಾಸ್ ಆಫ್ ಮಾಡಿರಿ. ಸ್ವಲ್ಪ ಗಟ್ಟಿ ಇಷ್ಟಪಡುವವರು 1-2 ನಿಮಿಷ ಹೆಚ್ಚು ತಿರುವುತ್ತೀರಿ. ಅದಕ್ಕಿಂತಲೂ ಹೆಚ್ಚು ಗಟ್ಟಿ ಬೇಡ, ನಂತರ ಕತ್ತರಿಸಲು ಬರುವುದಿಲ್ಲ, ಕಲ್ಲಿನಂತಾಗುತ್ತದೆ. ಇದೆಲ್ಲ ಅನುಭವದಿಂದ ಬರುವುದು. ಒಂದೇ ಬಾರಿ ಸಮರ್ಪಕವಾಗಿ ಬಾರದಿದ್ದರೆ ಮಾಡುತ್ತಾ ಮಾಡುತ್ತಾ ಸರಿಯಾಗುತ್ತದೆ. ಹಲ್ವ ಮಾಡುವುದು ಅಂತಹ ದೊಡ್ಡ ಕಠಿಣವಲ್ಲ. ಕದಳಿ, ಬೂದಿ, ಏಲಕ್ಕಿ ಹಣ್ಣುಗಳಲ್ಲಿ ನೀರಿನಂಶ ಕಡಿಮೆ. ಅವು ಕಾಯಿಸುವಾಗ ಜಾಸ್ತಿ ಸಿಡಿಯುವುದಿಲ್ಲ. ಆದರೆ ಮೈಸೂರು ಪಚ್ಚೆ ಬಾಳೆಗಳಲ್ಲಿ ನೀರಿನಂಶ ಸ್ವಲ್ಪ ಜಾಸ್ತಿ. ಇದು ಕುದಿಯುವಾಗ ನೀರು ಸಿಡಿಸುವುದು ಸಾಮಾನ್ಯ. ಅಂತಹ ಬಾಳೆಹಣ್ಣಿನಿಂದ ಹಲ್ವ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ನೀರು ಸಿಡಿದಾಗ ಅದರ ಬಿಸಿ ನಮ್ಮ ಕೈಗೆ ತಾಗುತ್ತದೆ. ನೋಡಿದಿರಲ್ಲ ಎಷ್ಟು ಸುಲಭದಲ್ಲಿ ಹಲ್ವ ಆಯ್ತಲ್ಲ. ಅದನ್ನೀಗ ಒಂದಕ್ಕೊಂದು ಅಂಟದಂತೆ ಬಟರ್ ಪೇಪರ್ನಿಂದ ಸುತ್ತಿಡಬೇಕು. ಹೀಗೆ ಬಟರ್ ಪೇಪರ್ನಿಂದ ಸುತ್ತಿದರೆ ಒಂದು ಚೂರೂ ಅಂಟುವುದಿಲ್ಲ. ನಾವೇ ಮಾಡಿದ ಹಲ್ವ ಬಹಳ ರುಚಿಯಾಗಿರುತ್ತದಲ್ಲವೇ? ಮನೆಯಲ್ಲಿ ತಂದಿಟ್ಟ ಬಾಳೆಹಣ್ಣು ಜಾಸ್ತಿ ಇದ್ದರೆ, ಸಿಪ್ಪೆ ಸ್ವಲ್ಪ ಕಪ್ಪಾಗಿ ಮೆದುವಾದರೆ ಅದರ ಹಲ್ವವನ್ನು ಮಾಡಬಹುದು. ಸರಿಯಾಗಿ ಹಣ್ಣಾದ 6 ನೇಂದ್ರ ಬಾಳೆಗೆ 1 ಪಾವು ಸಕ್ಕರೆ, 1 ಗ್ಲಾಸ್ ತುಪ್ಪ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಬೇಕು. ಮತ್ತು ಒಂದು ವಿಷಯ, ಇದನ್ನು ಒಂದೇ ದಿನದಲ್ಲಿ ಮಾಡಿ ಮುಗಿಸಬೇಕು ಎಂದೇನಿಲ್ಲ. 1 ವಾರದವರೆಗೂ ಬೇಕಾದರೂ ಬಿಟ್ಟು ಬಿಟ್ಟು ಮಾಡಬಹುದು. ನಾನು ಹೀಗೆ ಮಾಡುವುದು. ನಾನು ಅಡುಗೆ ಕೋಣೆಯಲ್ಲಿದ್ದಾಗ ಸಣ್ಣ ಉರಿಯಲ್ಲಿ ಇಟ್ಟು ಬಿಡುತ್ತೇನೆ. ಆಗಾಗ ಕೈ ಆಡಿಸಿ ತಿರುವುತ್ತೇನೆ. ತಣ್ಣಗಾದ ನಂತರ ಮುಚ್ಚಿಡುತ್ತೇನೆ. ಮರುದಿನ ಮತ್ತೆ ಪುನರಾವರ್ತನೆ. ಹೀಗೆ 1 ವಾರದೊಳಗೆ ಹಲ್ವ ಮಾಡಬಹುದು. ಇದು ಹಲ್ವ ಮಾಡಲು ಒಂದು ಅಡ್ವಾಂಟೇಜ್ ಎಂದು ಹೇಳಬಹುದು. ಆತ್ಮೀಯರೇ, ನಿಮಗೆ ಹೇಗನಿಸಿತು? ಸುಲಭ ಇದೆ ಅಲ್ಲವೇ? ಏನಾದರೂ ಸಂದೇಹಗಳಿದ್ದರೆ ಯೂಟ್ಯೂಬ್ನಲ್ಲಿ ಕಮೆಂಟ್ ಮೂಲಕ ಕೇಳಬಹುದು. ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ, ಮೆಚ್ಚುಗೆ ಎಲ್ಲವನ್ನೂ ತಿಳಿಸಿರಿ. ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಲ್ಲ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.